ರಿಂಗ್ ಆಗ್ತಾ ಇದೆ ತಡಿ. ಹಲೋ. ಹಾಂ ಅಮ್ಮೋ, ಹೇಗಿದೆಯಾ ಅಮ್ಮೋ? ಚೆನ್ನಾಗಿದೆಯಾ? ಯಾಕಮ್ಮ ಫೋನ್ ಮಾಡಿದ್ದಲ್ಲ? ಏನಾದರೂ ಕೆಲಸ ಆಯಿತಾ ಅಥವಾ? ಓ ಹೌದಾ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ಏನು ಹೊಸಲಿ ಕಾಲ್ ಮಾಡಿದ್ದಿ? ನನಗೆ ಏನಾಯಿತು ಅಂತ ಗಾಬರಿ ಆಗಿತ್ತು. ಹಾಂ, ಏನು ಹೇಳ್ತಾ ಇದೀಯ ನೀನು? ಹೌದು ಬಾಬಾ, ಅದು ಮಾಡಿದ್ದೆ. ಏನಾಯಿತು ಅಂದರೆ ಎಲ್ಲ ಆರಾಮಿದ್ದೀವಿ. ನೀವು ಆರಾಮಿದ್ದೀರಾ? ಅಂಕಲ್ ಆಂಟಿ ಆಮೇಲೆ ಅತ್ತೆ ಮಾವ ಎಲ್ಲರೂ ಆರಾಮಿದ್ದೀರಾ? ಹೌದು. ಆ, ಅದು ಬಾಬಾ ಏನಾಯಿತು ಅಂದ್ರೆ ಅಪ್ಪಂಗ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟತಿ. ಮತ್ತು ಅಂಕಿತ ಅದಕ್ಕೆ ವಿಷ ಕುಡಿದು ಬಿಟ್ಟಿದ್ದಾಳೆ. ಅಯ್ಯೋ, ಏನು ಹೇಳ್ತಾ ಇದೀಯಾ? ನಿಜ ಹೇಳ್ತಾ ಇದೀಯಾ? ಯಾವಾಗ? ಎಲ್ಲಿ? ಹೇಗೆ? ಏನಾಯಿತು ಏನಾಯಿತು ಕ್ರಿಶ್? ಏನಾಯಿತು ಅಂತ ಹೇಳು, ನಂಗೆ ಗಾಬರಿ ಆಗ್ತಾ ಇದೆ. ಅದು ನಿನ್ನೆ ನಿನ್ನೆನೂ ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡು ಹಾಸ್ಪಿಟ್ಲಲ್ಲಿ, ಮತ್ತು ನಾನು ಫೋನ್ ಓದಿರಲಿಲ್ಲ ಬಾಬಾ, ಹಾಗಾಗಿ ಹೇಳೋಕ್ಕಾಗಲಿಲ್ಲ. ಅದಕ್ಕೆ ಮನೆಗೆ ಬಂದಮೇಲೆ ಮಾಡಿದೆ. ಹೌದಾ? ಈಗ ಮಾವ ಮತ್ತು ಅಂಕಿತ ಹೇಗಿದ್ದಾರೆ? ಚೆನ್ನಾಗಿದ್ದಾರಲ್ಲ? ಹ್ಞೂ ಬಾಬಾ, ಅವರು ಅಲ್ಲಿ ಅತ್ತೆ ಮನೇಲಿದ್ದಾರೆ. ನಾನು ಇಲ್ಲಿ ಅಪ್ಪನ ಹತ್ರ ಇದ್ದೀನಿ. ಅದಕ್ಕೆ ಸುಂದರಿ ಅಕ್ಕಗೆ ಹೇಳಿದರೆ ಸುಂದರಿ ಅಕ್ಕನ ನೋಡೋಕೆ ಬರ್ತಾಳೆ ಅಂತ ಸುಂದರಿ ಅಕ್ಕಗೆ ಹೇಳಿದ್ರಾಯ್ತು. ಹೇಳಿಲ್ಲ ಅಂದ್ರೆ ಮತ್ತೆ ಬೇಜಾರು ಮಾಡ್ಕೋತಾಳೆ ಅಂತ ಅದಕ್ಕೆ ಫೋನ್ ಮಾಡಿದೆ. ಇದು ಸಣ್ಣ ವಿಷಯ ಅಲ್ಲ ಅಲ್ವಾ, ಅದಕ್ಕೆ ಮಾಡಿದೆ. ಅದು ಬಾಬಾ, ಅಕ್ಕನ ಕೈ ಫೋನ್ ಕೊಡ್ತೀರಾ? ಮಾತಾಡಬೇಕು. ಸರಿ, ಕೊಡ್ತೀನಿ. ಸುಂದ್ರಿ, ತಗೋ. ಏನಾಯ್ತು ರೀ? ಯಾರಿಗೆ ಏನಾಯಿತು? ಅಪ್ಪಂಗೆ ಏನಾಯಿತು? ನೀವು ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ನನಗೆ ಯಾಕೋ ಭಯ ಆಗ್ತಾ ಇದ್ದೀರಿ. ಏನಾಯಿತು ಅಂತ ಹೇಳಿ. ತಗೋ, ಮಾತಾಡು. ಅಮ್ಮ ಹೇಳ್ತಾಳೆ. ಹಲೋ ಅಮ್ಮು, ಹೇಳಮ್ಮ, ಏನಾಯಿತು? ಯಾಕೆ ಇವರು ಇಷ್ಟೊಂದು ಗಾಬರಿ ಆಗಿದ್ದಾರೆ? ಹಾಂ, ಅದು ಅಕ್ಕ, ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಕ್ಕ. ಅದು ಏನಾಯಿತು ಅಂತಂದ್ರೆ ಅದು ಅಪ್ಪಂಗ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟತಿ. ಅದು ಮತ್ತು ಅಂಕಿತ ವಿಷ ಕುಡಿದ್ಬಿಟ್ಟಿದ್ದಾಳೆ ಅಕ್ಕ. ಏನು ಹೇಳತ್ತೀನಿ ನೀನು? ಅಪ್ಪಗ ಹಾರ್ಟ್ ಅಟ್ಯಾಕ್ ಆಯ್ತಾ? ಮತ್ತು ಅಂಕಿತ ಯಾಕೆ ವಿಷ ಕುಡಿದ್ಲು? ಏನಾಯಿತು ಮನೇಲಿ? ಯಾಕೆ ಈ ರೀತಿ ಎಲ್ಲ ನಡೀತಾ ಇದೆ ಅಮ್ಮ? ಏನಾಯಿತು ಅಂತ ಹೇಳಮ್ಮ, ನಂಗೆ ತುಂಬ ಗಾಬರಿ ಆಗ್ತಾ ಇದೆ. ಮಾತಾಡಮ್ಮ. ಅಕ್ಕ, ನೀನಾದರೆ ಮನೆಗೆ ಬರೋಕ್ಕಾಗತ್ತಾ? ಮನೆಗೆ ಬಾ ಅಕ್ಕ. ಇಲ್ಲಿ ಅಪ್ಪನ ನಿನ್ನ ನೋಡಬೇಕು ಅಂತ ಅನ್ನತ್ತಿದ್ದಾರೆ. ಇಲ್ಲಿ ಮಾತಾಡೋಕ್ಕೆ ಬರುತ್ತಾ? ಏನಾಯಿತು ಅಂತ ಇಲ್ಲಿ ಬಂದಮೇಲೆ ಹೇಳ್ತೀನಿ. ಅಯ್ಯೋ ಹೌದಾ, ಅಪ್ಪನ ನೋಡಬೇಕು. ನಾನು ಇವಾಗಲೇ ಬರ್ತೀನಿ ಅಮ್ಮ. ನನಗೆ ಅಪ್ಪನ ನೋಡ್ದೆ ಇರೋಕ್ಕಾಗಲ್ದು. ಮನಸ್ಸಿಗೆ ತಳಮಳ ಆಗತ್ತಿತ್ತು. ಯಾರಿಗೇನಾಗಿತ್ತು ಅಂತ ಯೋಚನೆ ಮಾಡೋಕ್ಕೂ ಆಗತ್ತಿರ್ಕಿಲ್ಲ. ಆದರೆ ಈಗ ನೋಡಿದ್ರೆ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅಂಕಿತ ಯಾಕೆ ವಿಷ ಕುಡಿದ್ಲು? ಏನಾಯಿತು? ವಿಷ ಕುಡಿಯುವಂಥದ್ದು ಅಂಕಿತಾಗ ಏನಾಯಿತು? ಅಕ್ಕ, ಅದು ಹೇಳೋಕೆ ತುಂಬಾ ಐತಿ. ತುಂಬ ದೊಡ್ಡ ಜಗಳ ಆಗೈತಿ ಮನ್ಯಾಗ. ಏನು ನಡಿಬಾರ್ದು ಅದೆಲ್ಲ ನಡೆದೈತಿ ಅಕ್ಕ. ಅಪ್ಪ ನೋಡಿದ್ರೆ ಏನೂ ಮಾತಾಡೋದಿಲ್ಲ, ಸುಮ್ಮನೆ ರೂಮ್ನಾಗ ಅದಾರು. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಕ್ಕ. ನೀನು ಬಂದ್ರೆ ನನಗೆ ಧೈರ್ಯ ಬರ್ತೈತಿ. ಬೇಗ ಬಾ ಅಕ್ಕ. ಸರಿ ಅಮ್ಮ, ಬರ್ತೀನಿ ಅಮ್ಮ. ಅಪ್ಪನ ನಾನು ನೋಡೋಕೆ ಬರ್ತೀನಿ. ಇಡ್ತೀನಿ ಅಮ್ಮ. ಸರಿ ಅಕ್ಕ, ಬೇಗ ಬಾ ಅಕ್ಕ. ಅಯ್ಯೋ ರೀ, ಅದು ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆಗೈತಂದ್ರೆ ಎಲ್ಲ ಕೃಷಿ ನನಗಿಂದ ಅರ್ಗಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಅತ್ತೆನ ಹೆಂಗೆ ನಾನು ಬಿಟ್ಟು ಹೋಗಲಿ? ನನಗೆ ತುಂಬ ಭಯ ಆಗ್ತಾ ಇದೆ ಕ್ರೀಶ್, ಭಯ ಆಗ್ತಾ ಇದೆ. ಅಮ್ಮನ್ನು ಕಟ್ಕೊಂಡಿದ್ದೀನಿ, ಈಗ ಅಪ್ಪನ ಕಟ್ಕೊಂಡ್ರೆ ನನಗೆ ಬದುಕೋಕ್ಕಾಗಲ್ಲ ಕ್ರೀಶ್, ನನಗೆ ಬದುಕೋಕ್ಕಾಗಲ್ಲ. ನೋಡು ಸುಂದ್ರಿ, ನೀನು ಆರಾಮಾಗಿ ಹೋಗ್ಬಾ. ನೋಡು, ಇಲ್ಲಿ ಅಮ್ಮನ ನಾನು ನೋಡ್ಕೋತೀನಿ. ಅಜ್ಜ, ಅಜ್ಜಿ, ಅಮ್ಮ, ಹಾಂ, ಅತ್ತೆ, ಮಾವ, ಅಪ್ಪ, ಚಿಕ್ಕಪ್ಪ ಎಲ್ಲರೂ ಇದ್ದಾರೆ. ನೀನು ಯಾಕೆ ಯೋಚನೆ ಮಾಡ್ತಿದ್ದಿ? ಇಷ್ಟು ಜನ ಇಲ್ಲಿ ನೋಡ್ಕೋಕಿರ್ಬೇಕಾದ್ರೆ ಅಲ್ಲಿ ನೀನು ಹೋಗೋದ್ರಲ್ಲಿ ತಪ್ಪೇನೈತಿ? ಇಂಥ ಇದ್ರಾಗ ಹೋಗ್ತಿದ್ರೆ ಮತ್ತೆ ಎಂಥ ಇದ್ರಾಗ ಹೋಗೋಕ್ಕಾಗತ್ತ ಅಲ್ಲ? ಅದಕ್ಕೆ ನಾನು ನಿನ್ನ ಬಿಟ್ಟು ಬರ್ತೀನಿ. ಹಾಗೆ ನೋಡ್ಕೊಂಡು ಮಾವನ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಸರಿ, ನಡಿ ಹೋಗೋಣ. ಹೌದು ಸುಂದ್ರಿ, ಇಂಥ ಟೈಮ್ ನೀನಲ್ಲಿ ಹೋಗಲೇಬೇಕು. ನಿಮ್ಮ ಅಪ್ಪಗ ನಿನ್ನ ಜೊತೆ ಮಾತಾಡಿದ್ರೆ ಸ್ವಲ್ಪ ಆರಾಮ ಅನಿಸ್ತತಿ. ನೀನು ಆರಾಮಾಗಿ ಹೋಗ್ಬಾ. ನಂದು ಏನು ಯೋಚನೆ ಮಾಡಬೇಡ. ಈಗ ನಾನು ಆರಾಮಾಗಿದ್ದಾನೆ. ನನಗೇನಾಗೈತೆ ಹೇಳು? ಸ್ವಲ್ಪ ಚಾಕು ಚುಚ್ಚಿದ್ದಾರೆ. ಈಗ ಎಲ್ಲ ಟ್ರೀಟ್ಮೆಂಟು ಕೊಟ್ಟಾರ. ಅಕ್ಕ, ನೀನು ಪ್ಲೀಸ್ ಇಬ್ಬರು ಹೋಗಿ ಬನ್ನಿ, ಸರಿನಾ? ಬೇಕಿದ್ರೆ 2 ದಿನ ಅಲ್ಲೇ ಉಳ್ಕೊಂಡು ಬಾ, ಏನೋ ಇದಿಲ್ಲ, ಸರಿನಾ? ಆದರೆ ಅತ್ತೆ, ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನಿಮ್ಮನ್ನೊಬ್ಬರನ್ನ ಬಿಟ್ಟು ನನಗೆ ಹೋಗೋಕ್ಕೂ ಮನಸ್ಸಾಗ್ತಾ ಇಲ್ಲ. ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅಪ್ಪನ ಹಂಗೆ, ಇಲ್ಲಿ ನಿಮಗೆ ಹಿಂಗೆ. ಅಲ್ಲಿ ಅಂಕಿತ ನೋಡಿದ್ರೆ ವಿಷ ಕುಡಿದಾಳಂತ. ಹೊಟ್ಟೆಲಿ ಕೂಸನ್ನು ಇಟ್ಕೊಂಡು ಯಾಕೆ ವಿಷ ಕುಡಿದ್ಲು ಅಂತ ನನಗೆ ಗೊತ್ತಾಗಬಲ್ದು ಅತ್ತೆ. ಅಲ್ಲ, ಹೊಟ್ಟೆಲಿ 5 ತಿಂಗಳು ಕೂಸೈತಿ ಪಾಪ. ಅದನ್ನ ಇಟ್ಕೊಂಡು
ಇದರಲ್ಲಿ ವಿಷ ಕುಡಿದ್ಲೋ ಏನೋ. ಅವ್ರಿಗೆ ಸರಿಯಾಗಿ ಒಂದು ನಾಲ್ಕು ತೆಗೆದು ಬಿಡಬೇಕು ಅಂತ ಅನಿಸ್ತಾ ಇದೆ. ಏನಾದರೂ ಆದರೆ ಏನು ಮಾಡೋದು ಅತ್ತೆ, ಏನು ಮಾಡೋದು? ಏನಾಗಿರಂಗಿಲ್ಲ, ನೀನೇನು ಯೋಚನೆ ಮಾಡಬೇಡ. ನೀನು ಆರಾಮಾಗಿ ಹೋಗ್ಬಾ, ಇಲ್ಲನ್ನೆಲ್ಲ ನೋಡ್ಕೋತೀನಿ, ಸರಿನಾ? ಸರಿ ಅತ್ತೆ, ಸರಿ, ನಾನು ಇವಾಗಲೇ ಹೋಗ್ಬರ್ತೀನಿ ಅತ್ತೆ. ಅರೆ ನೀವೇನು ಬರೋದು ಬೇಡ, ನೀವು ಅತ್ತೆ ಜೊತೆ ಇಲ್ಲೇ ಇರಿ. ಇಲ್ಲ, ನಾನು ಹೆಂಗೆ ಬರ್ದೇ ಇರೋಕ್ಕಾಗತ್ತಾ? ನಾನು ಬರ್ತೀನಿ, ನೋಡ್ಕೊಂಡು ಕಾಸ ನಾನು ಬರ್ತೀನಿ, ನೀನು ಅಲ್ಲೇ ಇರುವಂತೆ, ಸರಿನಾ? ಸರಿ ಆಯ್ತು ರೀ, ನಡೀರಿ ಹೋಗೋಣ. ಅಪ್ಪ ಇಲ್ಲಿ ಯಾಕಪ್ಪ ಬಂದು ಮಲ್ಕೊಂಡೆ? ಅಲ್ಲೇ ರೂಮಲ್ಲೇ ಮಲ್ಕೋಬೇಕಲ್ವಾ? ಆರಾಮಾಗಿ ಅಲ್ಲಿ ಮಲ್ಕೋದ್ಬಿಟ್ಟೆ, ಇಲ್ಲಿ ಯಾಕೆ ಬಂದು? ಯಾಕೋ ಮಗಳ, ಅಲ್ಲೇ ನಿದ್ದೆನ ಬರವಾಲ್ತು, ಅದಕ್ಕೆ ಇಲ್ಲಿ ಬಂದನು. ಇಲ್ಲೇ ಸ್ವಲ್ಪ ಹೊತ್ತ ಮಲ್ಕೋತಾನು. ಅಲ್ಲಪ್ಪ, ಇಲ್ಲೆಲ್ಲ ಸೌಂಡ್ ಅದು ಆಗ್ತದೆ, ಅಲ್ಲಿ ಆರಾಮಾಗಿ ಮಲ್ಕೋ ಅಂದ್ರೆ ಮತ್ತೆ ಇಲ್ಲಿ ಬಂದಿಯಲ್ಲ ನೀನು. ಸರಿ ಆಯ್ತು, ಮಲ್ಕೋ. ಹೊಚ್ಚಲಿ ಹಂಗಾದ್ರೆ? ಬೇಡ, ತನಗ ಗಾಳಿಗೆ ಸ್ವಲ್ಪ ಮಲ್ಕೋತಾನೆ. ಸರಿ ಅಪ್ಪ. ಅಪ್ಪ ಅಪ್ಪ, ಸುಂದ್ರಿ ಅಕ್ಕ ಬನ್ಯಾ, ಬಾ ಅಕ್ಕ ಬಾ. ಅಪ್ಪ ಹೇಗಿದ್ದಾರೆ ಅಮ್ಮ? ಅಪ್ಪ ಹೇಗಿದ್ದಾರೆ? ನಾನು ಅಪ್ಪನ ನೋಡಬೇಕು. ಅಯ್ಯೋ ಅಳ್ಬೇಡ ಅಕ್ಕ, ಅಪ್ಪ ಇಲ್ಲೇ ಬಂದು ಮಲ್ಕೊಂಡಿದ್ದಾರೆ, ಬಾ ಮಾತಾಡ್ ಬಾ. ಅಪ್ಪ ಸುಂದ್ರಿ ಅಕ್ಕ ಬಂದಿದ್ದಾಳಪ್ಪ. ನನ್ನ ಮಗಳು ಸುಂದ್ರಿ ಬಂದೇವ, ಬಾ ಮಗಳ. ಅಪ್ಪ ಯಾಕಪ್ಪ ನಿನಗೆ ಹೀಗಾಯ್ತು? ಯಾಕೆ ದೇವರು ನಿನಗೆ ಈ ರೀತಿ ಮಾಡ್ದ? ಹೇಗಿದ್ದೀರಾ ಬಾವ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಮ್ಮ, ನೀ ಹೇಗಿದೆಯಾ? ಕೇಳಿ ಸಡನ್ ಆಗಿ ಮನಸ್ಸಿಗೊಂಥರ ತುಂಬ ಬೇಜಾರಾಯಿತು, ಅದಕ್ಕೆ ನೋಡ್ಕೊಂಡು ಹೋದ್ರೆ ಆಯಿತು ಅಂತ ನಾನು ಬಂದೆ. ಅಂದರೆ ಮತ್ತೆ ಇವಾಗ ಹೋಗ್ಬೇಕಾ? ಅಲ್ಲ ಬಾವ, ಬರೋದಾದ್ರೂ ಇವಾಗಾದ್ರೂ ಬಂದಿದ್ದೀರಾ, ಇವತ್ತೊಂದು ದಿನ ಇದ್ದು ಹೋಗ್ಬೇಕಲ್ವಾ? ಇಲ್ಲ, ಸ್ವಲ್ಪ ಕೆಲಸ ಇದೆ, ನಾನು ಹೋಗಲೇಬೇಕು. ಸರಿ ಬನ್ನಿ ಬಾವ, ಕೂತ್ಕೊಳ್ಳಿ. ಮಾವ, ಇವಾಗ ಹೇಗಿದ್ದೀರಾ? ಸ್ವಲ್ಪ ಪರವಾಗಿಲ್ಲ ಅಲ್ವಾ? ನಮ್ಗೆ ಗೊತ್ತಾಗಿಲ್ಲ, ಅದು ಫೋನ್ ಅಮ್ಮು ಮಾಡಿದ್ಲು, ಆದ್ರೆ ನಾವು ಸ್ವಲ್ಪ ಬ್ಯುಸಿ ಕೆಲಸ ಮೇಲೆ ಹೊರಗೆದ್ಬಿಟ್ಟಿದ್ನಿ. ಸುಂದ್ರಿ ಫೋನು ನನ್ನ ಹತ್ರನೇ ಇತ್ತು, ನನಗೆ ಫೋನ್ ಎತ್ತೋಕ್ಕೆ ಆಗಿಲ್ಲ. ಪಾಪ ಏನು ಅಂದ್ಕೊಂಡ್ರೋ ಏನೋ. ಅಯ್ಯೋ ಹಾಗೇ ಇಲ್ಲ ಬಾವ, ಅನ್ಕೊಂಡ್ವಿ, ಆದರೆ ಅಕ್ಕ ಎತ್ತಲಿಲ್ಲ, ತುಂಬಾ ಬೇಜಾರಾಯಿತು. ಯಾಕೆ ಎತ್ತಲಿಲ್ಲ, ಈ ಸಾರಿ ಫೋನ್ ಮಾಡ್ತಾ ಇದ್ವಿ ಅಂತ ಗಾಬರಿ ಆಯಿತು. ಆದ್ರೆ ಇವಾಗ ನೀವು ಹೇಳಿದ್ಮೇಲೆ ಗೊತ್ತಾಯಿತು ನಿಮ್ಮ ಕಡೆ ಇತ್ತು ಅಂತ ಹೇಳಿ. ಯವ್ವ, ನನಗೇನಾಗಿಲ್ಲ, ಆರಾಮದಾನ, ಕಾಲು ಬಂಡಿದ್ದಂಗೆ ಅದಾನ. ಹಂಗೆ ನಾನು ಮಲ್ಕೊಂಡಿದ್ನಿ, ಗುಳಿಗೆ ಹಾಕೊಂಡಿದ್ನಲ್ಲ, ನಿದ್ದೆ ಬರಾಕತ್ತಿತ್ತ, ಅದಕ್ಕೆ ಮಲ್ಕೊಂಡಿದ್ನಿ. ನನಗೇನಾಗ್ತದೆ ನೋಡು, ಹೆಂಗೆ ಅದನ್ ಹಂಗೆ ಅದನ್. ನಮಗೆಲ್ಲ ಇದೆಲ್ಲ ಯಾವ ಲೆಕ್ಕ? ಹಾಂ ಅಲ್ಲ ಅಪ್ಪ, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಮನಸ್ಸಿಗೆ ಏನು ತಗೊಂಡು ಯಾಕೆ ಈ ರೀತಿ ಆಯಿತು? ಹಾಂ ಅಲ್ಲ, ಅಂಕಿತ ಯಾಕೆ ವಿಷ ಕೊಡಿದ್ಲು? ಏನಾಯಿತು ಮನೆಯಲ್ಲಿ? ನನಗಂತೂ ಒಂದು ಗೊತ್ತಾಗತ್ತಿಲ್ಲ. ಯಾಕೆ ಈ ರೀತಿ ಎಲ್ಲ ಆಯಿತು, ಏನಾಯಿತು? ಯಾರು ಸರಿಯಾಗಿ ಏನು ಹೇಳ್ತಾ ಇಲ್ಲ. ಹೌದು, ಚಿಕ್ಕಮ್ಮ ಎಲ್ಲಿ? ಅಮ್ಮ, ಚಿಕ್ಕಮ್ಮ ಎಲ್ಲಿ? ಹೊರಗಡೆ ಇದ್ದಾರೆ. ಅಮ್ಮ ಅಮ್ಮ. ಹಾಂ ಬಂದೆ. ಅಯ್ಯೋ ಬಂದ್ರೆ ನಾಳೆ ಆರಾಮದರಿ? ಬರೀ ಕುಂದ್ರೆ ಬರ್ರಿ. ಹ್ಞೂ ಅತ್ತಿ, ಆರಾಮದವ್ರಿ. ನೀವು ಆರಾಮದರೇನ? ಏನು ಮಾವಾಗ ಹಿಂಗಾಗ್ಬಿಡ್ತಲ್ಲ, ಯಾಕೆ ಹಿಂಗಾಯ್ತು? ಏನಾಯ್ತು ಮನೇಲಿ? ಏನಾಯ್ತು ಚಿಕ್ಕಮ್ಮ, ಯಾಕೆ ಈ ರೀತಿ ಎಲ್ಲ ಆಯಿತು ಹೇಳಿ. ಸುಂದ್ರಿ, ನಾ ಮಾಡಿದ ತಪ್ಪಿಗೆ ಈ ರೀತಿ ಎಲ್ಲ ಆಗೈತೇನೋ ಅಂತ ಅನ್ಸಾತಿ. ಏನೇನೋ ಜಗಳ ಅದು, ಏನೆಲ್ಲ ಅದು, ಏನು ಹೇಳಬೇಕು ಏನು ಬಿಡಬೇಕು ಅಂತ ನನಗೆ ಒಂದು ತಿಳಿದಂಗಾಗೈತಿ. ಏನು ಮಾಡಬೇಕು ಅಂತ ಗೊತ್ತಾಗ್ಬಾರ್ದು, ನನಗೆ ಗೊತ್ತಾಗ್ಬಾರ್ದು. ಅಲ್ಲ ಚಿಕ್ಕಮ್ಮ, ಯಾಕೆ ಈ ರೀತಿ ಎಲ್ಲ ಆಯಿತು, ಯಾಕೆ ಜಗಳ ಆಯಿತು ಅಂತ ನಾನು ಕೇಳ್ತಾ ಇದ್ದೀನಿ, ನೀವು ನನಗೆ ಗೊತ್ತಾಗ್ಬಾರ್ದು ಅಂತ ಅಂತಿದ್ದೀರಿ. ಏನಾಯಿತು ಚಿಕ್ಕಮ್ಮ ಹೇಳಿ. ಅಪ್ಪಂಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು? ಅಪ್ಪ ಯಾವಾಗಲೂ ಗಟ್ಟಿದ್ದರು, ಕಲ್ ಬಂಡೆ ಅಂತಾರು. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಅಂದ್ರೆ ನಾನು ನಂಬಕ್ಕಾಗಬಾರ್ದು. ಅದು ಏನಾಯ್ತಂತಂದ್ರೆ, ನಿಮ್ಮ ತಮ್ಮ ಮನ್ಯಾಗ ಜಗಳ ಮಾಡ್ಕೊಂಡ, ಹೆಂಡತಿ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಹೋಗಂತ ಹೇಳ್ದ. ಆಕೆ ಮನೆ ಬಿಟ್ಟು ಹೋಗಿ ನನ್ನ ಗಂಡ ನನ್ನ ಮನೆ ಬಿಟ್ಟು ಕಳಿಸ್ಬಿಟ್ಟ. ಇನ್ನು ನಾನು ತವ್ರ ಮನೆಗಿರಬೇಕು, ಈ ಮಗನ ಕರ್ಕೊಂಡು ಅಂತೇಳಿ ಆಗ ವಿಷ ಕೊಡೋದು. ಆಗ ವಿಷ ಕುಡ್ದ ಅಂತೇಳಿ ದವಾಖಾನಿಗೆ ಹೋದಾಗ ಅಲ್ಲಿ ಅವ್ರ ಅವ್ವ ಅದು ಎಲ್ಲ ಬೈಯು ಕಡ್ತಕ್ಕೆ ನಿಮ್ಮ ಅಪ್ಪಾಗ ಅಲ್ಲಿ ಎದೆ ಹಿಡ್ಕೊಂಡು ಬಿದ್ದು ಬಿಟ್ಟ. ಅಲ್ಲಿ ದವಾಖಾನಿಗೆ ತೋರಿಸ್ಕೊಂಡ ಮತ್ತು ಮನೆಗೆ ಕರ್ಕೊಂಡು ಬಂದು. ಏನು ಮಾಡೋದು, ಆ ಹಾಳಾದವನಿಂದಾಗೆ ಇಷ್ಟೆಲ್ಲ ಆಗುವಂಗಾತು. ಈಗ ಎಲ್ಲಿ ಹೋಗಿ ಕುಂತಾನೋ. ಅಮ್ಮನಿಂದ ಇಷ್ಟೆಲ್ಲ ಆಯ್ತಾ? ಅಲ್ಲ, ಅಮ್ಮಗೆ ಯಾಕೆ ಈ ರೀತಿ ಜಗಳ ಮಾಡಿ ಅಂಕಿತನ ಮನೆ ಬಿಟ್ಟು ಹೊರಗೆ ಹಾಕಿದ? ಅವ್ನಿಗೆ ಏನು ಬಂದಿತ್ತಂತ ಹೋಗುವಂಥದ್ದು? ಅಲ್ಲ, ಯಾಕೆ ಈ ರೀತಿ ಎಲ್ಲ ಮಾಡ್ದ ಅವನು? ಅವ್ನು ಬರಲಿ, ನಾನು ಸರಿಯಾಗಿ ವಿಚಾರಿಸ್ಕೋತೀನಿ. ಆದರೆ ಅಕ್ಕ, ನೀವು ಯಾಕೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ? ಅದು ಏನಾಯಿತು ಅಂದ್ರೆ, ಅತ್ತೆಗೂ ಅಲ್ಲಿ ವಾಕಿಂಗ್ ಮಾಡಬೇಕಾದ್ರೆ ಯಾರೋ ಚಾಕು ಚುಚ್ಚಿಬಿಟ್ಟಿದ್ರು. ಅವ್ರದ್ದು ಆಪ್ರೇಷನ್ ಆಯಿತು, ದವಾಖಾನೆಗೆ ಅಡ್ಮಿಟ್ ಮಾಡಿದ್ರು. ನಾನು ಅಲ್ಲೇ ಅವ್ರ ಜೊತೆನೇ ಇದ್ದೆ. ಅದಕ್ಕಾಗಿ ನನ್ನ ಫೋನು ಇವ್ರ ಹತ್ರನೇ ಇತ್ತು. ಅದಕ್ಕೆ ಫೋನ್ ಎತ್ತಕ್ಕಾಗಿಲ್ಲ. ಅವರು ಟೆನ್ಷನ್ದಲ್ಲಿ ಓಡಾಡ್ತಾ ಇದ್ರಲ್ಲ, ಪಾಪ ಅವ್ರಿಗೆ ಫೋನ್ ಬಂದಿರೋದು ಅಷ್ಟಿದೆ ಇಲ್ಲ. ಅಯ್ಯೋ ಶಿವನ, ಏನು ನಮ್ಮ ಇದ್ರಾಗ ಹಿಂಗೆ ಹಾಕತ್ತಾನ? ನಮ್ಮ ಸಂಸಾರದಾಗ ಯಾಕೆ ಹಿಂಗೆಲ್ಲ ಹಾಕತ್ತಾವ? ಒಬ್ಬರ ಮನ್ಯಾಗ ಹಾರ್ಟ್ ಅಟ್ಯಾಕ್, ಒಬ್ಬರ ಮನ್ಯಾಗ ವಿಷ ಕುಡಿದು, ಒಬ್ಬರ ಮನ್ಯಾಗ ಚಾಕು ಚುಚ್ಚೋದು, ಯಾಕೆ ಈ ರೀತಿ ಎಲ್ಲ ಆಗೈತಿ? ಅಯ್ಯೋ ದೇವ್ರೆ, ಏನು ಹೇಳತ್ತೆ ಅಕ್ಕ? ಹೌದಾ, ಅದು ಹೆಂಗೆ, ಎದ್ರ ಸಲುವಾಗಿ?
ಎದ್ರ ಸಲುವಾಗಿ ಅಂತ ಬಂಗಾರ ಸಲುವಾಗಿ ಅಂತ ಅಂತಾರೆ, ಆದ್ರೆ ಎದ್ರ ಸಲುವಾಗಿ ಅಂತ ಗೊತ್ತಾಗವಲ್ತು. ಅತ್ತಿರು ವಾಕಿಂಗ್ ಮಾಡ್ಬೇಕಾದ್ರೆ ಎಲ್ಲರ ಕೊಳ್ಳಕ್ಕೆ ಹಾಕಿರೋದು ಎಲ್ಲ ಇಸ್ಕೊಳಕ್ಕೆ ಹೋಗಿ ಅವ್ರು ಕೊಡ್ದಿರೋದಕ್ಕೆ ಚಾಕು ಚುಂಚಿದಾರೋ ಅಥವಾ ಎದಕ್ಕೆ ಚುಚ್ಚಿದಾರೋ ಅಂತ ಗೊತ್ತಾಗತ್ತಿಲ್ಲ. ಅಯ್ಯೋ ಯವ್ವ, ಮತ್ತೆ ಅಲ್ಲೇ ಇರೋದು ಬಿಟ್ಟ ಯಾಕೆ ಬಂದ್ವಿ? ಹಾಂ, ಅಲ್ಲಿ ಮತ್ತೆ ನೋಡ್ಕೋಬೇಕಿಲ್ಲ? ಹಾಂ, ಅಯ್ಯೋ ಮಾಮ, ಅಲ್ಲಿ ಅಮ್ಮನ ನೋಡ್ಕೊಳಕ್ಕೆ ತುಂಬ ಜನ ಇದ್ದಾರೆ, ಇಲ್ಲಿ ನೀವೆಲ್ಲ ಇದ್ದೀರಾ. ಆದರೂ ಸುಂದ್ರಿಗೆ ಇವಾಗ ಎಷ್ಟ ಮಾಡಿದ್ರು ನೋಡ್ಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ. ಈ ಟೈಮಲ್ಲಿ ನೋಡಲಿಲ್ಲ ಅಂದರೆ ಸಮಾಧಾನನೂ ಆಗೋದಿಲ್ಲ. ಅದಕ್ಕೆ ನಾನು ಕರ್ಕೊಂಡು ಬನ್ನಿ.